ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು SAP B1 ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಐಟಮ್ UOM ಕನ್ವರ್ಷನ್ ವಿತ್ ದಿ ಪ್ರಾಪರ್ ಎಕ್ಸಾಂಪಲ್ ಅಂಡ್ ದಿ ಸಿನಾರಿಯೋ. ಈಗ ನಾವು ಅದಕ್ಕೆ ಓಪನ್ ಮಾಡೋಣ ಮಾಡ್ಯೂಲ್ಸ್ ಇನ್ವೆಂಟರಿ ಅಂಡ್ ದಿ ಐಟಮ್ ಮಾಸ್ಟರ್ ಡೇಟಾ. I'll take one example of book. For example, item code is book 01 and the book name is king size notebook. ಇದ್ರಲ್ಲಿ ಏನಿದೆ ಅಂತಂದ್ರೆ ಒಂದು ಸಿನಾರಿಯೋ, ಅದ್ ಬುಕ್ ನ ನಾವು ಬಾಕ್ಸ್ ಅಲ್ಲಿ ತಗೊಂತಾ ಇದೀವಿ. ಬಾಕ್ಸ್ ಸೇಲ್ ನ ನಾವು ನಂಬರ್ಸ್ ಅಲ್ಲಿ ಮಾಡ್ತೀವಿ. ಇನ್ವೆಂಟರಿ ಕೂಡ ನಂಬರ್ಸ್ ಅಲ್ಲಿ ಮೇಂಟೈನ್ ಮಾಡ್ತೀವಿ. ದಿಸ್ ಇಸ್ ದಿ ಸಿನಾರಿಯೋ. purchase UOM is box and the sale and the inventory UOM is numbers. ಇದರಲ್ಲಿ ನಾವು ರೂಲ್ ನ ಅಪ್ಲೈ ಮಾಡಬೇಕು. UOM ಕನ್ವರ್ಷನ್ ರೂಲ್ ಅಪ್ಲೈ ಮಾಡಬೇಕು. ಏನಂತ ಅಂದ್ರೆ 1 ಬಾಕ್ಸ್ ಈಸ್ ಈಕ್ವಲ್ ಟು 20 ನಂಬರ್ಸ್. ಅಂದ್ರೆ ನಾನು ಒಂದು ಬಾಕ್ಸ್ ನ ಪರ್ಚೇಸ್ ಮಾಡಿದೆ ಅಂದ್ರೆ ಅದು 20 ನಂಬರ್ಸ್ ನನ್ಗೆ ಸ್ಟಾಕಿಗೆ ಬರುತ್ತೆ. ಇದನ್ನ ನಾವು ಹೇಗೆ ಸೆಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನೀವು ಅಬ್ಸರ್ವ್ ಮಾಡ್ಬೋದು, UOM ಗ್ರೂಪ್ ಆ ಬಬಲ್ ಮೇಲೆ ಕ್ಲಿಕ್ ಮಾಡಿದೆ ಅಂಡ್ ನ್ಯೂ. ಇಲ್ಲಿ ಸುಮಾರು ಆಲ್ರೆಡಿ ಕೆಲವು ಗ್ರೂಪ್ ಆಲ್ರೆಡಿ ಡಿಫೈನ್ ಆಗಿದೆ. ನಾ ಇನ್ನೊಂದು ಹಾಕ್ತೀನಿ, 1 ಬಾಕ್ಸ್ ಈಕ್ವಲ್ ಟು 20 ನಂಬರ್ಸ್ ಆರ್ ಪೀಸಸ್. ನಿಮ್ಗೆ ಯಾವ್ದು ಬರುತ್ತೆ, ನಿಮ್ಮ ಟರ್ಮಿನಾಲಜಿಗೆ, ನಿಮ್ಮ ಕಂಪ್ನಿಗೆ ಯಾವ್ದು ಸೂಟ್ ಆಗುತ್ತೆ, ಆ ವಸ್ತುಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ನೇಮ್ ಕೊಡ್ಬೋದು. ನಾವಿಲ್ಲಿ ನೇಮ್ ನ ಕೊಟ್ವಿ. ಇದಕ್ಕೆ ರೂಲ್ ನ ಅಪ್ಲೈ ಮಾಡಬೇಕು ಅಂದ್ರೆ group definition is what? Group definition is 1 box equal to 20 numbers. Base quantity ಅಂದ್ರೆ ನಮ್ದು ಇನ್ವೆಂಟರಿ UOM ಮೆನ್ಷನ್ ಮಾಡಬೇಕು ಅಂಡ್ alternate ALT UOM ಅಂಡ್ alternate quantity ಅಂದ್ರೆ ನಾವು ಪರ್ಚೇಸ್ UOM ನ ಮೆನ್ಷನ್ ಮಾಡಬೇಕು. ನಂದು ಇನ್ವೆಂಟರಿ UOM is numbers. I'll select numbers. ಎಷ್ಟು ನಂಬರ್? 20 ನಂಬರ್. ದೆನ್ ನಂದು ಪರ್ಚೇಸ್ UOM ಯಾವುದು? ಬಾಕ್ಸ್. ಇದರಲ್ಲಿ ಬಾಕ್ಸ್ ಇಲ್ಲ, ಸೊ ನ್ಯೂ UOM ಕೋಡ್ ಅಂಡ್ UOM ನೇಮ್. ಅಪ್ಡೇಟ್. 1 ಬಾಕ್ಸ್ ರೂಲ್ ಬರಿತಾ ಇದೀನಿ ಇವಾಗ. 1 ಬಾಕ್ಸ್ ಈಕ್ವಲ್ ಟು 20 ನಂಬರ್ಸ್. ಅಪ್ಡೇಟ್ and update, yes and update. ನೀವು ಅಬ್ಸರ್ವ್ ಮಾಡಬಹುದು, UOM ಅನ್ನೋದು ಮ್ಯಾನ್ಯುಯಲ್ ಇತ್ತು, ಈಗ 1 ಬಾಕ್ಸ್ ಇಸ್ ಈಕ್ವಲ್ಸ್ ಟು 20 ನಂಬರ್ಸ್ ಅಂತ ರೂಲ್ ಅಪ್ಡೇಟ್ ಆಗಿದೆ. I'll update this. ಓಕೆ, ರೂಲ್ ಅಪ್ಲೈ ಮಾಡಿದ್ವಿ. ಈ ರೂಲ್ ಹೇಗೆ ವರ್ಕ್ ಆಗುತ್ತೆ ಇವಾಗ ಚೆಕ್ ಮಾಡೋಣ. ಪರ್ಚೇಸ್ ಅಂಡ್ GRN ಮಾಡ್ಯೂಲ್ಸ್ ಪರ್ಚೇಸ್ ಆರ್ಡರ್ modules purchase order. Select the vendor and code. ನಿಮ್ಗೆ ಪರ್ಚೇಸ್ ಮಾಡ್ಯೂಲ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಲ್ಲಿರೋ ಈಚ್ ಲೈನ್ಸ್ ಅಂಡ್ ಈಚ್ ಹೆಡರ್ ಅಂಡ್ ಈಚ್ ಕಾಲಮ್, ಈಚ್ ಫೀಲ್ಡ್ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ನಾವು ಯಾವ್ದನ್ನ ಪರ್ಚೇಸ್ ಮಾಡ್ತಾ ಇದೀವಿ? ಬುಕ್ ನ ಪರ್ಚೇಸ್ ಮಾಡ್ತಾ ಇದ್ದೀವಿ. 1 ಬುಕ್ ಪರ್ಚೇಸ್ ಮಾಡ್ತಾ ಇದೀವ? ಇಲ್ಲ, 1 ಬಾಕ್ಸ್ ನ ಪರ್ಚೇಸ್ ಮಾಡ್ತಾ ಇದೀವಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, UOM ಕೋಡ್ ಅಂತ ಇದೆ. UOM ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಾಕ್ಸ್ ಮತ್ತೆ ನಂಬರ್ಸ್ ನ ತೋರಿಸುತ್ತೆ. ನಾವು ಪರ್ಚೇಸ್ ಮಾಡ್ತಾ ಇರೋದು ಬಾಕ್ಸ್. 1 ಬಾಕ್ಸ್ is equals to 100 rupees and the GST. I select IGST. 1 ಬಾಕ್ಸ್ ನ 100 rupees ಗೆ ಪರ್ಚೇಸ್ ಮಾಡ್ತಾ ಇದೀವಿ. ಡಿಸ್ಕೌಂಟ್ ಯಾವುದು ಇಲ್ಲ. ಡಿಸ್ಟ್ರಿಬ್ಯೂಷನ್ ರೂಲ್ಸ್, ಲೊಕೇಶನ್ ಅಂಡ್ ಕಂಟ್ರಿ ಅಂಡ್ ರೀಜನ್ ಆಫ್ ಆರಿಜಿನ್ ಅಂಡ್ ಇದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ಅಪ್ಕಮಿಂಗ್ ವಿಡಿಯೋದಲ್ಲಿ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾನು PO ಮಾಡ್ತಾ ಇದ್ದೀನಿ. ಆಡ್ ದಿಸ್ PO ಆಡ್ ಆಯ್ತು. ಈಗ ನಾವು GRN ನೀವು ಇಲ್ಲೇ ನೋಡ್ಬೋದು,
PO ಆಡ್ ಆಗಿದೆ ಅಂದ್ರೆ ನಾವು ಅದನ್ನ ಆರ್ಡರ್ ಮಾಡಿದೀವಿ, ಈ ಬುಕ್ ನ ಆರ್ಡರ್ ಮಾಡಿದೀವಿ. ಎಷ್ಟು? 1 ಬಾಕ್ಸ್ ನ ಆರ್ಡರ್ ಮಾಡಿದೀವಿ. ಬಟ್ ನಮಗೆ ಬರೋದೇನದು 20 ನಂಬರ್ಸ್. ನೀವು ಐಟಮ್ ಮಾಸ್ಟರ್ ಅಲ್ಲಿ ಕೂಡ ನೋಡ್ಬೋದು. ಐಟಮ್ ಮಾಸ್ಟರ್ ಓಪನ್ ಮಾಡಿ ಇನ್ವೆಂಟರಿ ಡೇಟಾಗ ಹೋದ್ರೆ ಯು ಕ್ಯಾನ್ ಸಿ ಹಿಯರ್ 20 ನಂಬರ್ಸ್ ಆಲ್ರೆಡಿ ತೋರಿಸ್ತಾ ಇದೆ ಸಿಸ್ಟಮ್ 20 ನಂಬರ್ ಆರ್ಡರ್ ಮಾಡಿದೀರಾ ಅಂತ. ಸ್ಟಾಕ್ ಅಲ್ಲಿಲ್ಲ, ಇನ್ ಸ್ಟಾಕ್ ಅಲ್ಲಿಲ್ಲ, ಆರ್ಡರ್ ಅಲ್ಲಿ ತೋರಿಸ್ತಾ ಇದೆ 20 ನಂಬರ್ಸ್. ಇದನ್ನ ಐಟಮ್ ನ GRN ಮಾಡಿ ನೋಡೋಣ ಹೇಗ್ ವರ್ಕ್ ಆಗುತ್ತೆ ಅಂತ. ಕಾಪಿ ಟು GRPO. ಸೇಮ್ ಡೇಟಾ, ಅಲ್ಲಿರೋ ಡೇಟಾ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. one box 100 rupees and the price ಎಲ್ಲ as per the invoice compare ಮಾಡಬೇಕು. ನೆಕ್ಸ್ಟ್ ವೆಂಡರ್ ರೆಫರೆನ್ಸ್ ನಂಬರ್, ನಥಿಂಗ್ ಬಟ್ ವೆಂಡರ್ ಇನ್ವಾಯ್ಸ್ ನಂಬರ್ 01/2026. ಓಕೆ, ನಾನು ಇವಾಗ ಇದನ್ನ ಆಡ್ ಮಾಡ್ತಾ ಇದ್ದೀನಿ. GRN ಆಡ್ ಮಾಡಿದೆ, GRN ಆಡ್ ಆಯ್ತು. ಈಗ ಇವು ಐಟಮ್ ಮಾಡ್ಯೂಲ್ಸ್, ಇನ್ವೆಂಟ್ರಿ, ಐಟಮ್ ಮಾಸ್ಟರ್ ಡೇಟಾ. ಐಟಮ್ ಮಾಸ್ಟರ್ ಡೇಟಾದಲ್ಲಿ ಬುಕ್ಸ್ ನ ನಾವು ಆರ್ಡರ್ ಮಾಡಿದ್ದು 100 rupeesಗೆ 1 ಬಾಕ್ಸ್. ನಂದು ಪರ್ಚೇಸ್ 20 ನಂಬರ್ ಇನ್ ಸ್ಟಾಕ್. ಆರ್ಡರ್ ಅಲ್ಲಿ ಹೋಯ್ತು, 20 ಇನ್ ಸ್ಟಾಕ್ ಅಲ್ಲಿ ಬಂದು ಕುತ್ಕೊಂತು. ನಂದು 20 ನಂಬರ್ಸ್ ಆರ್ಡರ್ ಆಗಿದೆ ಅಂತ ಇಲ್ಲಿ ಬಂತು. ಈಗ ನೆಕ್ಸ್ಟ್ ನೀವು ಇದೇ ಐಟಮ್ ನ ಇನ್ವೆಂಟರಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಫ್ರಮ್ ಒನ್ ವೇರ್ ಹೌಸ್ ಟು ಅನದರ್ ವೇರ್ ಹೌಸ್, ಅಥವಾ ಇದನ್ನ ಗೂಡ್ಸ್ ಇಶ್ಯೂ ಮಾಡ್ಬೇಕಾದ್ರೆ, ಅಥವಾ ಸೆಲ್ ಮಾಡ್ಬೇಕಾದ್ರೆ, AR ಇನ್ವಾಯ್ಸ್ ಮಾಡ್ಬೇಕಾದ್ರೆ, ಅಥವಾ ಡೆಲಿವರಿ ಮಾಡ್ಬೇಕಾದ್ರೆ ನಂಬರ್ಸ್ ಅಲ್ಲಿ ಮಾಡಬಹುದು ಆಸ್ ಡಿಫೈನ್ಡ್. ಇದಾಗಿತ್ತು ಇವತ್ತಿನ ವಿಡಿಯೋ ರಿಲೇಟೆಡ್ ಟು ದಿ UOM ಕನ್ವರ್ಷನ್. ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ಇನ್ನು ಎಷ್ಟು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಆಗುತ್ತೆ, ಇನ್ನು ಬ್ರೀಫ್ ಆಗಿ ಎಷ್ಟು ಕೊಡ್ಲಿಕ್ಕೆ ಆಗುತ್ತೆ ಅದನ್ನ ಕೊಡೋ ಪ್ರಯತ್ನ ಪಡ್ತೀನಿ.